ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಸಂಪೂರ್ಣ ನಾಶ ಮಾಡದೆ ಬಿಡೋದಿಲ್ಲ, ನಮಗೆ ಬೆದರಿಕೆ ಹಾಕಿದ ಇರಾನ್ ಅನ್ನ ಮುಗಿಸ್ತೇವೆ ಅಂತ ಸಂಧಾನ ವಿಫಲ ಬೆನ್ನಲ್ಲೇ ನೇತನ್ಯಾಹು ಗುಡುಗಿದ್ದಾರೆ. ಇರಾನ್ ಸಂಪೂರ್ಣವಾಗಿ ನಾಮಾವಶೇಷ ಮಾಡ್ತೀವಿ ಅಂತ ಸಂಧಾನ ಸಭೆ ವಿಫಲ ಬಳಿಕ ನೇತನ್ಯಾಹು ಕಿಡಿಕಾರಿದ್ದಾರೆ. ಕಂಪ್ಲೀಟ್ ಆಗಿ ನಾವು ಇರಾನ್ನ ನಾಶ ಮಾಡ್ತೀವಿ, ನಾಶ ಮಾಡದೆ ಬಿಡೋದಿಲ್ಲ, ನಮಗೇನೆ ಬೆದರಿಕೆ ಹಾಕಿದ ಇರಾನ್ ಅನ್ನ ನಾವು ಮುಗಿಸ್ತೇವೆ ಅಂತ ಸಂಧಾನ ವಿಫಲ ಬೆನ್ನಲ್ಲೇ ನೇತನ್ಯಾಹು ಗುಡುಗಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಒಂದು ಸೀಸ್ ಫೈರೇ ಇಸ್ರೇಲ್ಗೆ ಇಷ್ಟ ಇರಲಿಲ್ಲ. ಹಾಗೆ ಈ ಸಂಧಾನ ಸಭೆ ಬಗ್ಗೆ ಕೂಡ ಇಸ್ರೇಲ್ ಯಾವುದೇ ಇಂಟ್ರೆಸ್ಟ್ ತೋರಿರಲಿಲ್ಲ. ಅಮೆರಿಕ ಹೇಳಿದೆ ಅನ್ನುವಂಥ ಕಾರಣಕ್ಕೆ ಇಸ್ರೇಲ್ ಇದರಲ್ಲಿ ಭಾಗಿಯಾಗಿತ್ತು. ಹಾಗೆ ಯಾವಾಗ ಸೀಸ್ ಫೈರ್ ಘೋಷಣೆ ಆಯಿತು, ಇಸ್ರೇಲ್ ಒಂದು ಶಾಕಿಂಗ್ ರಿಯಾಕ್ಷನ್ ಕೂಡ ಕೊಡುತ್ತೆ. ಅಂದರೆ ನಮ್ಮ ಜೊತೆ ಯಾವುದೇ ಡಿಸ್ಕಷನ್ ಮಾಡ್ದೇನೆ ಅಮೆರಿಕ ಸಡನ್ ಆಗಿ ಸೀಸ್ ಫೈರ್ ಘೋಷಣೆ ಮಾಡಿದೆ, ಹೀಗಾಗಿ ಇದಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಅಂತ ಫಸ್ಟ್ ಹೇಳುತ್ತೆ. ಇಸ್ರೇಲ್ ಕಡೆಯಿಂದ ಈ ರೀತಿ ರಿಯಾಕ್ಷನ್ ಬರುತ್ತೆ. ತದನಂತರದಲ್ಲಿ ತನ್ನ ಬೆಂಬಲವನ್ನು ಅಮೆರಿಕಾಗೆ ಸೂಚಿಸುತ್ತೆ. ಹಾಗೆ ಅಮೆರಿಕ ಹೇಳ್ತು ಅಂತ ಒಂದೇ ಒಂದು ರೀಸನ್ಗೆ ಸಂಧಾನ ಸಭೆಯಲ್ಲೂ ಕೂಡ ಇಸ್ರೇಲ್ ಭಾಗಿಯಾಗುತ್ತೆ. ಆದರೆ ಈ ಒಂದು ಸಂಧಾನ ಸಭೆ ವಿಫಲವಾಗಿದೆ. ಹೀಗಾಗಿ ಇರಾನ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡದೆ ಬಿಡೋದಿಲ್ಲ ಅಂತ ನೇತನ್ಯಾಹು ಗುಡುಗಿದ್ದಾರೆ. ಮುಂದೆ ಏನಾಗುತ್ತೆ ಕಾದು ನೋಡಬೇಕಿದೆ.